ವೇದಿಕೆ ಮೇಲೆ ಹಸಿರಾಗಿರುವ ಎಲ್ಲ ಗಣ್ಯರೇ, ಆತ್ಮೀಯ ಪೋಷಕವೃಂದದವರೇ, ಮುದ್ದು ಮಕ್ಕಳೇ ಹಾಗೂ ಹಿರಿಯರೇ, ಮಕ್ಕಳನ್ನು ಹೇಗೆ ಬೆಳೆಸಬೇಕು, ಪೋಷಕರ ಪಾತ್ರ ಏನು, ಹಾಗೆಯೇ ಸಮಾಜದಲ್ಲಿ ಮಕ್ಕಳನ್ನು ಹೇಗೆ ನಾವು ಅವರನ್ನು ಬೆರೆಸಬೇಕು ಅನ್ನೋದನ್ನು ನಮ್ಮ ಸ್ನೇಹಿತರು ನಿಮಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಶಿಕ್ಷಣದ ಮಹತ್ವವನ್ನು ನಾವು ಪೋಷಕರಾಗಿ ತುಂಬ ಅರ್ಥಕೊಂಡಿರಬೇಕು. ಯಾಕೆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಿಸ್ಬೇಕು ನಾವು ಅನ್ನೋದನ್ನು ಭಾಳ ಯೋಚನೆ ಮಾಡಬೇಕು. ಮೊಟ್ಟ ಮೊದಲಿಗೆ ಮಕ್ಕಳನ್ನ ಶಾಲೆಗೆ ಯಾಕೆ ಕಳಿಸ್ತೇವೆ ಅನ್ನೋದನ್ನು ಎಲ್ಲರೂ ಯೋಚನೆ ಮಾಡಬೇಕು. ಮಕ್ಕಳನ್ನ ಯಾಕೆ ಯೂನಿಫಾರ್ಮನ್ನು ಹಾಕ್ತಾ ಇದ್ದೇವೆ, ಶಾಲೆಯಲ್ಲಿ ಯಾಕೆ ಯೂನಿಫಾರ್ಮನ್ನು ಮಾಡಿದ್ದಾರೆ, ಯಾಕೆ ನಾವು ಆ ಡಿಸಿಪ್ಲಿನ್ ಕಲಿಸ್ಬೇಕು ಅನ್ನೋದನ್ನು ನಾವು ತಿಳ್ಕೊಬೇಕಾಗ್ತದೆ. ಯಾರು ಅದನ್ನು ಅರ್ತಿರ್ತೀರಾ ಅವರಿಗೆ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯೆಯನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ನೀವು ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಿದ್ದು ಸಾರ್ಥಕ ಆಗ್ತದೆ. ನಾವು 21st ಸೆಂಚುರಿಯನ್ನು ಮುಗಿಸಿದ್ದೇವೆ. ಶಿಕ್ಷಣ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಮೇಲೆ ನೆರೆದಿರ್ತಕ್ಕಂಥ ಎಲ್ಲ ಗಣ್ಯರನ್ನು ನೋಡಿ ನಿಮಗೆ ಗೊತ್ತಾಗ್ತದೆ. ಅವರೆಲ್ಲರೂ ಇಲ್ಲಿ ಕೂತಿದ್ದಾರೆ ಅಂದರೆ ಆ ಶಿಕ್ಷಣ ಅವರನ್ನು ಎತ್ತರಕ್ಕೆ ಬೆಳೆಸಿದೆ. ಎಲ್ಲರೂ ಸಹ ಲಾಯರ್ ಸಾಹೇಬ್ರು ಇದ್ದಾರೆ, ಡಾಕ್ಟರ್ಸ್ ಇದ್ದಾರೆ, ಎಜುಕೇಷನಿಸ್ಟ್ ಇದ್ದಾರೆ, ಹಾಗೆಯೇ ಪೊಲೀಸ್ ಇನ್ಸ್ಪೆಕ್ಟರ್ಸ್ ಇದ್ದಾರೆ, ಫಾರೆಸ್ಟ್ ಆಫೀಸರ್ಸ್ ಇದ್ದಾರೆ. ಎಲ್ಲರೂ ನಮ್ಮ ಪರಿಸರವನ್ನು, ನಮ್ಮ ದೇಶವನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ನಿಂತಿರ್ತಕ್ಕಂಥವ್ರು. ಕೆಲವರು ಡೈರೆಕ್ಟಾಗಿ ರಕ್ಷಣೆಗೆ ನಿಲ್ತಾರೆ, ಕೆಲವರು ಇಂಡೈರೆಕ್ಟ್ ಆಗಿರ್ತಾರೆ. ಹಾಗೆ ಬದುಕು ಏನು ಅನ್ನೋದನ್ನು ಕಲಿಸ್ತದೆ ಶಿಕ್ಷಣ. ಶಿಕ್ಷಣ ಅಂತ ಹೇಳಿದ್ರೆ ಶಾಲೆಯಲ್ಲಿ ಅಷ್ಟೇ ಕಲಿಸಿದ್ರೆ ಶಿಕ್ಷಣ ಅಲ್ಲ, ನಾವು ಜೀವನದಲ್ಲಿ ಹೇಗಿರಬೇಕು ಅನ್ನೋದನ್ನ ಕಲಿಸ್ಬೇಕು. ಅದು ಶಿಕ್ಷಣ. ಬಹಳ ಜನ ಅನ್ಕೊಂಡಿದ್ರೆ ಶಾಲೆಯಲ್ಲಿ ಕಳಿಸಿದ್ರೆ ಮಾತ್ರ ಅದು ಶಿಕ್ಷಣ, ಇಲ್ಲಾಂದ್ರೆ ಬೇರೆದಲ್ಲ ಅಂತಕ್ಕಂಥದ್ದು ಸುಳ್ಳು. ಓದಿ ಕ್ವಾಲಿಫಿಕೇಶನ್ ತಗೊಳ್ಳೋದು ಬೇರೆ, ಜೀವನವನ್ನು ಅರ್ಥಕೊಳ್ಳೋದು ಬೇರೆ. ಓದಿಬಿಟ್ಟು ನಾವು ಸರ್ಟಿಫಿಕೇಟ್ಗಳನ್ನು ತಗೊಳ್ತೇವೆ, ಕ್ವಾಲಿಫೈಡ್ ಆಗ್ತೇವೆ. ಆ ಮಾಸ್ ಕಾರ್ಡ್ ಅಂತಕ್ಕಂಥದ್ದು ಒಂದು ಜಸ್ಟ್ ಒಂದು ಮೂವಿ ಟಿಕೆಟ್ ಅಂತ ಹೇಳ್ತೇವೆ ನಾವು. ಯಾವುದೇ ಒಂದು ಮೂವಿಗೆ ಹೋದಾಗ ಆ ಟಿಕೆಟ್ ಅನ್ನು ಕೊಟ್ಟು ಒಳಗೆ ಕೂತ್ಕೊಳ್ತೇವೆ, ಮೂವಿಯನ್ನು ನೋಡ್ತೇವೆ, ಆಮೇಲೆ ಟಿಕೆಟಿಗೆ ವ್ಯಾಲ್ಯೂ ಇಲ್ಲ. ಹಾಗೇನೇ ಮಾಸ್ ಕಾರ್ಡ್. ನೀವು ಯಾರೇ ಹತ್ರ ಹೋಗಿ, ಹಿರಿಯರ ಹತ್ರ ಹೋಗಿ ಅಥವಾ ಎಜುಕೇಟೆಡ್ ಹತ್ರ ಹೋಗಿ, ಒಂದು ಕ್ವಾಲಿಫೈಡ್ ಪರ್ಸನ್ ಹತ್ರ ಹೋಗಿ, ಎಲ್ಲೋ ಫ್ಯೂ ಪರ್ಸನ್ ಮಾತ್ರ ಅವರ ಮಾಸ್ ಕಾರ್ಡ್ ಅನ್ನ ಇಟ್ಕೊಂಡಿರ್ತಾರೆ. ನಾನು ಅನ್ಕೊಂಡಿದ್ದೀನಿ ಬಹಳ ಜನ ಹತ್ರ ಮಾಸ್ ಕಾರ್ಡ್ ಎಲ್ಲಿದೆ ಗೊತ್ತಿಲ್ಲ. ಆಲ್ರೆಡಿ ವಿ ಆರ್ ಎಂಟರ್ ಟು ದ ಫೀಲ್ಡ್. ದಟ್ ಇಸ್ ಜಸ್ಟ್ ಫಾರ್ ದ ಕ್ವಾಲಿಫಿಕೇಶನ್ ಟು ಎಂಟರ್ ಸಮಥಿಂಗ್. ಇನ್ ವಿಚ್ ಏರಿಯಾ ಯು ಆರ್ ಇಂಟ್ರೆಸ್ಟೆಡ್. ಹಾಗೆ ಅಲ್ಲಿ ಹೋದಾಗ ಹೇಗೆ ಬದುಕಬೇಕು ಅನ್ನೋದನ್ನ ಈ ಹಂತದಲ್ಲಿ ಕಲಿಸ್ತಾ ಹೋಗ್ಬೇಕು. ಅದು ಶಾಲೆ ಹೇಳ್ಕೊಡ್ತಾ ಹೋಗುತ್ತೆ. ಅದನ್ನ ನೀವು ಶಾಲೆಯಲ್ಲಿ ಕಲಿಬೇಕಾಗಿರ್ತಕ್ಕಂಥದ್ದು. ಆ ಕ್ವಾಲಿಫಿಕೇಶನ್ ಮುಗಿಸ್ಕೊಂಡ್ಮೇಲೆ ಪ್ರೊಫೆಷನ್ಗೆ ಹೋದ ಮೇಲೆ ಆ ಪ್ರೊಫೆಷನ್ ಒಳಗಡೆ ಮಕ್ಕಳು ಹೇಗಿರ್ಬೇಕು ಅನ್ನೋದನ್ನ ನೀವು ಬೇಸಿಕಲಿನೇ ಕಲಿಸ್ತಾ ಹೋಗ್ಬೇಕಾಗ್ತದೆ. ಮಕ್ಕಳು ಬೆಳೀತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಅಂಕಗಳಿಗೆ ಮಹತ್ವವನ್ನು ಕೊಡದೇನೆ ವಿಷಯಗಳಿಗೆ ಹೆಚ್ಚು ಮಹತ್ವವನ್ನು ಕೊಟ್ಟು ಮಕ್ಕಳನ್ನ ಬೆಳೆಸ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ನಮ್ಮ ಮಗು ಫಸ್ಟ್ ರ್ಯಾಂಕ್ ಬರಬೇಕು, ಯಾವಾಗಲೂ ಟಾಪ್ ಇರಬೇಕು ಅನ್ನೋದನ್ನ ಯೋಚನೆ ಮಾಡ್ತಾನೆ ಹೋಗ್ಬಾರ್ದು. ನನ್ನ ಮಗು ಎಷ್ಟು ವಿಷಯಗಳನ್ನ ಅರ್ತಿದೆ, ಆ ವಿಷಯದಲ್ಲಿ ಎಷ್ಟು ಆಳವಾಗಿ ಇಳಿದಿದೆ ಅನ್ನೋದನ್ನ ಯೋಚನೆ ಮಾಡ್ತಾ ಹೋಗ್ಬೇಕು. 60% ಇದೆಯಾ, 70% ಇದೆಯಾ, ಇಟ್ ಇಸ್ ಓಕೆ. ಬಟ್ ಅದರಲ್ಲಿ ಎಷ್ಟು ಆಳವಾಗಿ ಇಳಿದಿದೆ ಅನ್ನೋದನ್ನ ನೀವು ನಿಮ್ಮ ಮನೆಯಲ್ಲಿ ಕೇಳಬೇಕು ಮಕ್ಕಳಿಗೆ. ಯಾವ ಮಗು ಹೆಚ್ಚು ವಿಷಯವನ್ನ ಆಳವಾಗಿ ಇಳಿದು ಕಲಿತಾ ಹೋಗುತ್ತೆ, ಭವಿಷ್ಯದಲ್ಲಿ ಆ ಮಗು ಉನ್ನತ ಸ್ಥಾನಕ್ಕೆ ಇರುತ್ತೆ. ನಾವು ಮಕ್ಕಳನ್ನ ಸಕ್ಸಸ್ ಪೀಪಲ್ ಆಗಿ ಮಾಡಬೇಕು. ನಾವು 3 ಟೈಪ್ಸ್ ಅಲ್ಲಿ ನೋಡ್ತೇವೆ. ಒಂದು ಗ್ರೋತ್, ಇನ್ನೊಂದು ಪ್ರೋಗ್ರೆಸ್, ಇನ್ನೊಂದು ಸಕ್ಸಸ್. ಗ್ರೋತ್ ಅಂತ ಹೇಳಿದ್ರೆ ಎಲ್ಲೋ ನೀವು ಎಜುಕೇಶನ್ ಮುಗಿಸ್ಕೊಂಡು
ಯಾವುದೋ ಒಂದು ಆಫೀಸಲ್ಲಿ ಅಥವಾ ಸ್ವಂತ ಒಂದು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತೀರಾ. ಫಸ್ಟ್ ಮಂತ್ ಅಲ್ಲಿ ನಿಮ್ಮ ಸ್ಯಾಲ್ರಿ ಒಂದು 50,000 ರೂಪಾಯಿ, 1,00,000 ಇದೆ ಅನ್ಕೊಳ್ಳೋಣ. ಆಫ್ಟರ್ 2 years or 3 years ಇಟ್ ಇನ್ಕ್ರೀಸಸ್, ಯುವರ್ ಸ್ಯಾಲ್ರಿ ಇನ್ಕ್ರೀಸಸ್. ಅದು 2,00,000 ಆಗ್ಬೋದು, 3,00,000 ಆಗ್ಬೋದು, ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಎಕನಾಮಿ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮ್ಮಲ್ಲಿ ದುಡ್ಡು ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಗ್ರೋತ್ ಅಂತ ಹೇಳ್ತೇವೆ ನಾವು. ಆ ಗ್ರೋತ್ ಜೊತೆಲಿ ಎಥಿಕ್ಸ್ ಅನ್ನ ಇಟ್ಕೊಂಡ್ರೆ, ಒಂದು ವೆಲ್ ಡಿಸಿಪ್ಲಿನ್ ಆಗಿದ್ದು ಅಂತ ಹೇಳಿದ್ರೆ, ಅದನ್ನ ನಾವು ಪ್ರೋಗ್ರೆಸ್ ಅಂತ ಕರಿತೇವೆ. When I added the spirituality, morality to that progress, then we say that he is success. He succeeded in the life. ಅದನ್ನು ನಾವು ಸಕ್ಸಸ್ ಅಂತ ಕರಿತೇವೆ. ನೀವು ಸಕ್ಸಸ್ ಮಕ್ಕಳನ್ನಾಗಿ ಬೆಳೆಸ್ಬೇಕು. ಮಗು ಸಕ್ಸಸ್ ಆಗಬೇಕು ಅಂತ ಬೆಳೆಸ್ತಾ ಹೋಗ್ಬೇಕು. ಮಗು ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂತ ಯೋಚನೆ ಮಾಡ್ತಾ ಹೋಗ್ಬೇಕು. ಗ್ರೋತ್ ಅನ್ನ ಯಾವತ್ತೂ ಯೋಚನೆ ಮಾಡಬಾರ್ದು. ಬಹಳ ಜನ ಗ್ರೋತ್ ಅನ್ನ ಯೋಚನೆ ಮಾಡ್ತಾರೆ. ಗ್ರೋತ್ ಅನ್ನ ಈಸಿಲಿ ನೀವು ಅದನ್ನ ತಗೋಬಹುದು. ಸಕ್ಸಸ್ ಪೀಪಲ್ ಆಗಿ ಮಾಡ್ತಾ ಹೋಗಿ. ಸಕ್ಸಸ್ ಪೀಪಲ್ ಆಗಿ ಮಾಡ್ತಾ ಹೋದ್ರೆ ಅವರು ಇಡೀ ದೇಶಕ್ಕೆ ಮಾದರಿ ಆಗ್ತಾರೆ, ನಿಮಗೂ ಮಾದರಿ ಆಗ್ತಾರೆ. ನಿಮ್ಮನ್ನು ಸಹ ಅವ್ರ ಜೊತೆಲಿ ನಿಮ್ಮನ್ನು ಬೆಳೆಸ್ತಾ ಹೋಗ್ತಾರೆ, ಎತ್ತರದ ಸ್ಥಾನಕ್ಕೆ ಹೋಗ್ತಾರೆ. ನೀವೇನಾದ್ರೂ ಬರೀ ಗ್ರೋತ್ ಯೋಚನೆ ಮಾಡ್ತಾ ಹೋದ್ರೆ ಬಹಳ ಕಷ್ಟ ಆಗುತ್ತೆ, ಬಹಳ ಕಷ್ಟ ಆಗುತ್ತೆ ಜೀವನದಲ್ಲಿ. ಅಲ್ಲಿ ನಾನು ಅಸಾದುಲ್ಲಾ ಸರ್ ಜೊತೆ ಮಾತಾಡ್ಬೇಕಾರೆ ಬಂದ್ರು ಹಿರಿಯರೆಲ್ಲ. ಅವ್ರು ಹೇಳ್ಬೇಕಾರೆ ಬಹಳ ನೋವಾಯ್ತು ನನಗೆ. ನನಗೆ ಅಲ್ಲಿ ತಡ್ಕೊಳಕ್ಕಾಗಲಿಲ್ಲ, ಕಣ್ಣೀರು ಬಂತು. ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿದ್ದಾರೆ, ಸಾಕಷ್ಟು ಗ್ರೋತ್ ಅಲ್ಲಿ ಇದ್ದಾರೆ, ತಂದೆ ತಾಯಿನ ನೋಡ್ಕೊಳಕ್ಕಾಗ್ದೇನೆ ಬಿಟ್ಟು ಹೋಗಿದ್ದಾರೆ. ತಂದೆ ತಾಯಿ ಜೊತೆಗೆ ಇಲ್ಲ ಅಂತ ಹೇಳಿಬಿದ್ರೆ ಅವ್ರ ಜೀವನನು ಶೂನ್ಯ ಶೂನ್ಯ. ಕೆಲವರ ಮಕ್ಕಳು ಇಬ್ರು ಸಹ, ಮಗ ಸೊಸೆ ಸಹ ಡಾಕ್ಟರ್ಸ್ ಇದ್ದಾರೆ, ತಂದೆ ತಾಯಿನ ನೋಡ್ಕೊಳಕ್ಕಾಗ್ದೇನೆ ಇಲ್ಲಿ ಬಿಟ್ಟು ಹೋಗಿದ್ದಾರೆ. ಹಾಗಿದ್ರೆ ಮಕ್ಕಳನ್ನ ಯಾಕೆ ಬೆಳೆಸ್ಬೇಕು? ಕಷ್ಟಪಟ್ಟಿದ್ದು ಯಾರಿಗೋಸ್ಕರ? ಅವರು ಚಿಕ್ಕ ಮಗು ಆಗಿದ್ದಾಗ ಆ ಮಗುವಿಗೆ ನೋವಾದಾಗ ತನ್ನ ನೋವಂತಾನೆ ಅನ್ಕೊಂಡು ಅವರನ್ನ ಬೆಳೆಸಿದ್ದು ಯಾವ ಕಾರಣಕ್ಕಾಗಿ? ಯೋಚನೆ ಮಾಡ್ಬೇಕಲ್ಲ. ಅನಾಥಾಶ್ರಮಗಳು ಜಾಸ್ತಿ ಆಗ್ತಾ ಇದೆ, ವೃದ್ಧಾಶ್ರಮಗಳು ಜಾಸ್ತಿ ಆಗ್ತಾ ಇದೆ. ಅರ್ಥ, ನಾವೆಲ್ಲೂ ಎಡುತ್ತಾ ಇದ್ದೇವೆ ಮಕ್ಕಳನ್ನ ಬೆಳೆಸೋದ್ರಲ್ಲಿ. ಹಾಗಾಗಿ ಅರವಿಂದ್ ಸರ್ ಹೇಳ್ದಾಗೇನೆ, ಪ್ರಸನ್ನ ಸರ್ ಹೇಳ್ದಾಗೇನೆ, ಪೋಷಕರ ಪಾತ್ರ ಬಹಳ ಮುಖ್ಯ ಮಕ್ಕಳನ್ನ ಬೆಳೆಸೋದ್ರಲ್ಲಿ. ನೀವೆಲ್ಲರೂ ಸಹ ಬಿಸಿ 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 ಲೈಫ್ ಎಲ್ರದ್ದು ಸಹ. ಯಾರಿಗೋಸ್ಕರ ಬಿಸಿ? ಯಾರಿಗೋಸ್ಕರ ಕಷ್ಟಪಡ್ತಿದ್ದೇವೆ? ಬದುಕೋದಕ್ಕೆ ಸರ್ಕಾರ ಎಲ್ಲ ಕೊಟ್ಟಿದೆ. ದೇವರು ಇಲ್ಲಿ ಹುಟ್ಟಿಸಿದ್ದಾನೆ ಅಂತ ಹೇಳ್ತೇವೆ, ಹುಟ್ಟಿಸಿದವನಿಗೆಲ್ಲ ಕೊಡ್ತಾ ಹೋಗುತ್ತೆ, ಎಲ್ಲ ಸಿಗುತ್ತೆ. ಬದುಕಿ ಹುಟ್ಟಿ ಸಾಯೋದು ಬಹಳ ಈಸಿ. ಹೆಸರು, ಅರವಿಂದ್ ಸರ್ ಹೆಸರು ಸಾಯ್ಬೇಕಾದ್ರೆ ಉಸಿರು ನಿಂತ್ರೆ ಹೆಸರನ್ನ ನಿಲ್ಸಿ ಹೋಗ್ಬೇಕಂತ ಅಲ್ವಾ? ಅದನ್ನೇ ಮಾಡಬೇಕಾಗಿದೆ ಅಲ್ವಾ? ಆ ಹೆಸರು ಉಳಿಸ್ತಕ್ಕಂಥ ಮಕ್ಕಳನ್ನ ನಾವು ಬೆಳೆಸ್ಬೇಕಾಗಿದೆ. ಹಾಗಾಗಿ ನಿಮ್ಮ ಮಕ್ಕಳು ನಿಮ್ಮ ಜೊತೆಲೇ ಇರಲಿ. ನಿಮ್ಮ ಎಷ್ಟೇ ಬ್ಯುಸಿ ಲೈಫ್ ಇರಲಿ, 5 ಗಂಟೆ ನಂತರ ಅಥವಾ 6 ಗಂಟೆ ನಂತರ ನಿಮ್ಮ ಮೊಬೈಲನ್ನು ಎಲ್ಲವನ್ನು ಸ್ವಿಚ್ ಆಫ್ ಮಾಡಿ ನಿಮ್ಮ ಮಕ್ಕಳ ಜೊತೆ ಬೇರಿರಿ, ಮಕ್ಕಳ ಜೊತೆ ಇರಿರಿ. ಬಹಳ ಜನ ಅಂದ್ಕೊಂಡಿದ್ದಾರೆ ಅಯ್ಯೋ ಅದಿಲ್ಲ ಅಂದ್ಬಿಟ್ರೆ ಏನಾಗ್ಬಿಡುತ್ತೆ ಅಂತ. ಬದುಕಿಲ್ವಾ? ಫೋನ್ ಇಲ್ದೇನೆ ಬದುಕಿಲ್ವಾ? ಸಾಧನೆಗಳನ್ನು ಮಾಡಿಲ್ವಾ? ಸಾಧನೆ ಮಾಡಿರ್ತಕ್ಕಂಥದ್ದು ಮೊಬೈಲ್ ಇಲ್ಲದೆ ಇದ್ದಾಗ, ಸಾಧನೆ ಮಾಡಿರ್ತಕ್ಕಂಥದ್ದು ಟಿವಿ ಇಲ್ಲದೆ ಇದ್ದಾಗ. ಟಿವಿ ಬಂದ ಮೇಲೆ, ಮೊಬೈಲ್ ಬಂದ ಮೇಲೆ ಸಾಧನೆಗಳು ನಿಂತು ಹೋಗಿದೆ. ಅದು ಬಂದಿದ್ದು ಸಾಧನೆಯಿಂದ. ಹಿಂದೆ ಇರ್ತಕ್ಕಂಥ ಸೈಂಟಿಸ್ಟು, ವಿಜ್ಞಾನಿಗಳು ಎಲ್ಲವನ್ನು ಮಾಡಿಕೊಟ್ಟು ಹೋಗಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಬದುಕೋದಷ್ಟೇ ನಮ್ಮ ಕೆಲಸ. ಸುಮಾರು ವರ್ಷಗಳಿಂದ ನಾವೆಲ್ಲೂ ಸಹ ವಿಜ್ಞಾನಿಗಳನ್ನ ಕಾಣೋದಿಕ್ಕಾಗಿಲ್ಲ, ಎಲ್ಲೂ ಸಹ ಸಾಧನೆ ಇಲ್ಲ. ಹೇಳ್ಕೋಬೋದಷ್ಟೇ ನಾವು ಸಾಧನೆ ಮಾಡಿದ್ದೀವಿ ಅಂತ ಏನೂ ಇಲ್ಲ. ಈಗಿರ್ತಕ್ಕಂಥ ಮ್ಯಾಕ್ಸಿಮಮ್ ಆಗಿರ್ತಕ್ಕಂಥ ಎಲ್ಲ ವಿಜ್ಞಾನಿಗಳು
ಪೋಸ್ಟ್ ಅಷ್ಟೇ ವಿಜ್ಞಾನಿಗಳು. ನನ್ನ ಸ್ನೇಹಿತರು ಬಹಳ ಜನ ಇದ್ದಾರೆ ವಿಜ್ಞಾನಿಗಳು, ಎಲ್ಲರೂ ಪೋಸ್ಟಿಗೆ ಮಾತ್ರ ವಿಜ್ಞಾನಿಗಳು ಅಷ್ಟೇ, ಅವರಿಂದ ಏನೂ ಇಲ್ಲ. ಹಿಂದೆ ಮಾಡಿರೋನ್ನ ಅರ್ಥಕೊಳ್ಳೋದೇ ಕಷ್ಟ ಆಗ್ತಾ ಇದೆ ನಮಗೆ. ಅವ್ರು ಅಷ್ಟು ಸಾಧನೆಗಳನ್ನ ಮಾಡೋಗಿದ್ದಾರೆ. ಅದೆಲ್ಲ ಸಾಧನೆಗಳಾಗಿರ್ತಕ್ಕಂಥದ್ದು ಈಗಿರ್ತಕ್ಕಂಥ ಫೆಸಿಲಿಟೀಸು ಇಲ್ಲದೆ ಇದ್ದಾಗ. ಈ ಫೆಸಿಲಿಟೀಸು ಜಾಸ್ತಿ ಆಗಿರೋದ್ರಿಂದ ನಾವು ಏನನ್ನು ಯೋಚನೆ ಮಾಡೋದನ್ನ ಬಿಟ್ಬಿಟ್ಟಿದ್ದೇವೆ. ಹಾಗಿದ್ಮೇಲೆ ನಾವು ಸಾಯಂಕಾಲ ಆದ ತಕ್ಷಣ ಮಕ್ಕಳ ಜೊತೆ ಬೆರಿಬೇಕಲ್ವಾ? ಆ ಮಕ್ಕಳ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥದ್ದು ತಂದೆ ತಾಯಿಯಂದಿರ ಪ್ರೀತಿಯನ್ನ ಮೊಟ್ಟ ಮೊದಲ ಬಾರಿಗೆ ಅದನ್ನ ನೀವು ಕೊಡಬೇಕು. ನಿಮ್ಮ ಒತ್ತಡಗಳನ್ನೆಲ್ಲವನ್ನು ಡಸ್ಟ್ಬಿನಿಗೆ ಹಾಕಿ, ಒತ್ತಡಗಳನ್ನ ಪ್ರೊಫೆಷನನ್ನ ಎಲ್ಲವನ್ನು ಡಸ್ಟ್ಬಿನಿಗೆ ಹಾಕಿ 6 ಗಂಟೆಯ ನಂತರ. ಆಮೇಲೆ ನೋಡಿ ನಿಮ್ಮ ಮಗು ಹೇಗೆ ಬೆಳೀತಾ ಹೋಗ್ತದೆ ಅಂತ ಹೇಳಿ. ಆ ರೀತಿ ನೀವು ಅವ್ರ ಜೊತೆಯಲ್ಲಿದ್ದು ಮಕ್ಕಳನ್ನ ತುಂಬಾ ಎತ್ತರಕ್ಕೆ ಬೆಳೆಸ್ತಾ ಹೋಗಿ. ಹಾಗೆ ಆ ಸಂಬಂಧಗಳನ್ನ ಉಳಿಸ್ತಾ ಹೋಗಿ. ತಂದೆ ತಾಯಿ ಮಗು ಅನ್ನೋ ಸಂಬಂಧಗಳನ್ನ ಉಳಿಸ್ತಾ ಹೋಗಿ. ಆ ತಂದೆ ತಾಯಿ ಮಕ್ಕಳು ಅನ್ನೋ ಸಂಬಂಧ ಉಳಿಸ್ತಾ ಇದ್ರೆ ನಾಳೆ ನೀವೆಲ್ಲರೂ ಕಣ್ಣೀರಾಗ್ತೀರಾ, ಎಲ್ಲರೂ ಕಣ್ಣೀರಾಗ್ತೀರಾ. ರೀಸೆಂಟಾಗಿ 27ನೇ ತಾರೀಕು ಒಂದು ಘಟನೆ ನಡೆದಿದೆ. ವಿ ಆರ್ ಶಾಕಿಂಗ್ ಅಬೌಟ್ ದಟ್. ಮಗ ತಂದೆ ತಾಯಿ ತಂಗಿಯನ್ನ ಕೊಂದು ಮನೆಯಲ್ಲೇ ಹೂತಾಕ್ ಹೋಗಿದ್ದಾನೆ. ಕಾರಣ, ಒಂದು ಕಾರಣ, ಇನ್ನು ಡೀಟೇಲ್ಸ್ ಗೊತ್ತಿಲ್ಲ. ಅದು ಒಂದು ಕಾರಣ, ಅವರು ಮನೆಯನ್ನ ಮಾರಿದ್ರು. ಸುಮಾರು 1 ಕೋಟಿ ಹೆಚ್ಚಿಗೆ ದುಡ್ಡಿನ ವ್ಯವಹಾರದಲ್ಲಿ ಗಲಾಟೆ ಆಗಿರಬಹುದು ಅನ್ನೋ ಒಂದು ಅಂಶ ಇರಬಹುದು ಅಂದ್ಕೊಂಡಿದ್ದಾರೆ. ಆ ಹುಡುಗ ಬೆಟ್ಟಿಂಗ್, ಡ್ರಗ್ ಏನ್ ಮಾಡಬಾರ್ದು ಎಲ್ಲದಕ್ಕೂ ಇನ್ವಾಲ್ವ್ ಆಗಿದ್ದಾನೆ. ತಂದೆ ಕಷ್ಟಪಟ್ಟು ದುಡ್ದಿರ್ತಕ್ಕಂಥದ್ದು. ಅವರು ಆ ಮಗುವನ್ನ ಹತ್ರ ಇಟ್ಕೊಳ್ದೇನೆ ತಮ್ಮ ಕೆಲಸದಲ್ಲೇ ಬ್ಯುಸಿ ಆಗಿದ್ರಿಂದ ಅವನು ಬೇರೆಯವರ ಜೊತೆ ಬೆರೆತ. ಮಕ್ಕಳು ಕ್ಲಾಸ್ಮೇಟ್ ಜೊತೆ ಮಾತ್ರ ಬೆರಿಬೇಕು. ಮಕ್ಕಳು ತಮಗಿಂತ ಹಿರಿಯರ ಜೊತೆ ಬೆರೀತಾ ಇದ್ದಾರೆ ಅಂತ ಹೇಳಿದ್ರೆ ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಇದು ನೆನ್ಪಿಟ್ಕೊಳ್ಳಿ, ಅಡ್ಡದಾರಿಗೆ ಹೋಗ್ತಾ ಇದ್ದಾರೆ ಅಂತ ಅರ್ಥ. ಬೇರೆಯವರ ಜೊತೆ ಬೆರ್ತಾ ಎಲ್ಲವನ್ನೂ ಅಳವಡಿಸ್ಕೊಂಡ. ಕೊನೆಗೆ ತಂದೆ ತಾಯಿ ತಂಗಿಯನ್ನ ಕೊಂದ. ಈ ರೀಸೆಂಟ್ ಜಸ್ಟ್ 27th ಮನೆಯಲ್ಲಿ ನೀವು ಯೋಚನೆ ಮಾಡಿ ಹೆಂಗೆ ಬಂದಿರ್ಬೇಕು ಅವನಿಗೆ ಆ ಯೋಚನೆ. ಮೂವರನ್ನು ಅಲ್ಲೇ ಟೈಲ್ಸ್ಗಳನ್ನ ತೆಗೆದು ಅಲ್ಲೇ ಉಣಿದಾನೆ. ಕಾರಣ ಬೇರೆ ಕೊಟ್ಟು ಬೆಂಗಳೂರಿಗೆ ಹೋಗ್ಬಿಟ್ಟು ಅಲ್ಲಿ ಬೇರೆ ಕಾರಣ ಕೊಟ್ಟಿದ್ದಾನೆ. ಅಲ್ಲಿ ಪೊಲೀಸ್ ಎನ್ಕ್ವೈರಿ ಆದಾಗ ಬಾಯಿ ಬಿಟ್ಟಿದ್ದಾನೆ. ಯಾಕಾಯ್ತು? ನಾವು ಯೋಚನೆ ಮಾಡ್ಬೇಕಲ್ವಾ? ಮಕ್ಕಳನ್ನ ಬೆಳೆಸೋದ್ರಲ್ಲಿ ನಾವು ದಾರಿ ತಪ್ಪಿದ್ದೇವೆ. ಸೊ ಒಂದನ್ನ ಮಾಡಿ, ನಿಮ್ಮ ಜೊತೆ ಮಕ್ಕಳಿರಲಿ, ಯಾವಾಗಲೂ ನಿಮ್ಮ ಮಕ್ಕಳು ನಿಮ್ಮ ಜೊತೆ ಬೇರಿಲಿ. ನೀವು ಎಲ್ಲೆಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗ್ತೀರಾ, ಮದುವೆಗಳಿಗೆ ಹೋಗ್ತೀರಾ, ನೀವು ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ. ಹಾಗೇನೆ ನಿಮ್ಮ ಒತ್ತಡಗಳನ್ನು ಅವ್ರ ಮೇಲೆ ಹಾಕಬೇಡಿ, ನಿಮ್ಮ ಪ್ರೆಷರನ್ನು ಅವ್ರ ಮೇಲೆ ಹಾಕಬೇಡಿ ಯಾವುದೇ ಕಾರಣಕ್ಕೂ ಸಹ. ಯಾವಾಗ ತಂದೆ ತಾಯಿ ಅಂದ್ರೆ ತಮ್ಮ ಒತ್ತಡಗಳಿಂದ ದೂರ ಸರಿಯೋದಕ್ಕೆ ಮಕ್ಕಳನ್ನ ದೂರ ಮಾಡ್ತಾ ಹೋಗ್ತಾರೆ, ಮಗು ಒಳಗೆ ನಿಮ್ಮನ್ನ ಶತ್ರುತ್ವ ಬೆಳೀತಾ ಹೋಗ್ತದೆ. ಮಗು ಆ ಸಮಯ ಬಂದಾಗ ಎಕ್ಸ್ಪ್ಲೋಡ್ ಆಗುತ್ತೆ ಅಷ್ಟೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಬೆರೀರಿ. ಹಾಗೇನೆ ಮುಂದೆ ನಿಮ್ಮ ಜೊತೆ ಬೆರೆಯೋ ರೀತಿ ಅವ್ರನ್ನ ಬೆಳೆಸ್ರಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡದ ದೀಪ.